ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೀವಿ. ಕಾಂಗ್ರೆಸ್ಗೆ ಖಾತೆ ತೆರೆಯಕ್ಕೆ ಬಿಡೋದಿಲ್ಲ. ಅಪ್ಪಿತಪ್ಪಿ ಲಾಸ್ಟ್ ಟೈಮ್ ಒಂದು ಗೆದ್ಕೊಂಡಿದ್ರು, ಈ ಸಲ ಅದಕ್ಕೂ ನಾವು ಬಿಡಲ್ಲ ಅಂತ ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಅದಾಗಲೇ ತಮ್ಮದೇ ಆದ ರೀತಿಯಲ್ಲಿ ಪ್ರಚಾರಗಳನ್ನು, ಸಭೆಗಳನ್ನು, ಸಮಾವೇಶಗಳನ್ನು ಶುರು ಹಚ್ಕೊಂಡವ್ರೆ. ತಂತ್ರ, ಪ್ರತಿತಂತ್ರ, ಕುತಂತ್ರಗಳು ಎಲ್ಲವೂ ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಕಾಂಪಿಟೇಷನ್ ಹೆಚ್ಚಾಗಿದೆ. ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಯಾರು? ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹಾಲಿ ಸಂಸದರು, ಟಿಕೆಟ್ ನಮ್ಮದೇ ಅನ್ಕೊಂಡವ್ರೆ. ಆದರೆ ನನಗೂ ನಿಲ್ಲುವ, ನನಗೂ ಗೆಲ್ಲುವ ಕೆಪಾಸಿಟಿ ಇದೆ. ಈ ಸಲ ಟಿಕೆಟ್ ನನಗೆ ಬೇಕು. ಹೋದ ಸಲ ಟಿಕೆಟ್ ಕೊಡಲಿಲ್ಲ ಅಂತ ನಾನು ಸೈಲೆಂಟ್ ಆಗಿದ್ದೆ. ಆದರೆ ಈ ಸಲ ನಾನು ಸೈಲೆಂಟ್ ಆಗಿರೋ ಪ್ರಮೇಯ ಖಂಡಿತವಾಗಲೂ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಕಂಪೇರ್ ಮಾಡಿದರೆ ನನಗೆ ಏನು ಕಡಿಮೆ ಇದೆ ಬೇಕಾದ್ರೆ ಸಮೀಕ್ಷೆ ಮಾಡಿಸಿ, ನಿಮ್ಮ ಸರ್ವೆ ಪ್ರಕಾರನೇ ಬರಲಿ. ಅವ್ರ ಹೆಸರು ಬಂದರೆ ಅವ್ರಿಗೆ ಟಿಕೆಟ್ ಕೊಡಿ, ನನ್ನ ಹೆಸರು ಬಂದರೆ ನನಗೆ ಟಿಕೆಟ್ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರು. ಎಸ್, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ಗೆ ಪೈಪೋಟಿ ಶುರುವಾಗಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ರಮೇಶ್ ಕತ್ತಿ ನಡುವೆ ಕಾಂಪಿಟೇಷನ್ ಜೋರಾಗಲಿದೆ. 2009 ರಮೇಶ್ ಕತ್ತಿ ಅವರು ಯಾವ ಮೋದಿ ಅಲೆನೂ ಇತ್ತಿಲ್ಲ, ಯಾವ ಅಲೆನೂ ಇರಲಿಲ್ಲ, ಎಂಥದೂ ಇರಲಿಲ್ಲ. 2009 55,287 ಮತಗಳ ಅಂತರದಿಂದ ಗೆದ್ದು ಡೆಲ್ಲಿಗೆ ವಿಮಾನ ಹತ್ತಿದ್ರು ರಮೇಶ್ ಕತ್ತಿ ಅವರು. 2009 ಅಲ್ಲಿಗೆ ಅವರ ವೈಯಕ್ತಿಕ ವರ್ಚಸ್ಸನ್ನು ನೋಡ್ಕೊಳ್ಳಿ. ಈಗ ಗೆದ್ಕೊಬತ್ತಿರೋರೆಲ್ಲರೂ ಕೂಡ ವೈಯಕ್ತಿಕ ವರ್ಚಸ್ಸಿಗಿಂತ ಹೆಚ್ಚಾಗಿ ಮೋದಿ ಅಲೆ ಅಥವಾ ಮೋದಿ ಮೇನಿಯಾ ಅದನ್ನ ಡೈರೆಕ್ಟಾಗಿ ಹೇಳ್ಕೊತಾರೆ. ನಾವು ಮೋದಿ ಹೆಸರು ಹಾಕೊಂಡು ಫೋಟೋ ಮಾಡ್ಕೊಂಡು ರಿಸಲ್ಟ್ ಮಾಡ್ಕೋತೀವಿ. ಜನ ದೇಶ ಅಂತ ಬಂದಾಗ ಮೋದಿಯನ್ನು ಪ್ರಧಾನಿ ಆಗ್ಬೇಕಂತ ಬಯಸ್ತಾರೆ ಅಂತ. ಆದರೆ ರಮೇಶ್ ಕತ್ತಿ ಅವರು 2009 ಎಂಥದೂ ಇರಲಿಲ್ಲ, ಮೋದಿ ಹೆಸರೇ ಇರಲಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಕರ್ನಾಟಕದಲ್ಲಿ ಜನಸಾಮಾನ್ಯರಿಗೆ. ಗುಜರಾತ್ ಮುಖ್ಯಮಂತ್ರಿ ಇದ್ದರು. ಆಗಲೇ ಗೆದ್ದು ಬೀಗಿದವರು ರಮೇಶ್ ಕತ್ತಿ. ನಂತರ 2014 ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಪಾಪ ಮನುಷ್ಯಂಗೆ ರಿಸಲ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಗೆದ್ಕೋತಾರೆ ಮೋದಿ ಅಲೆ ಎಂಟ್ರಿ ಆಗುವ ಸಂದರ್ಭದಲ್ಲಿ. ಅದು ಕೇವಲ 3,003 ಮತಗಳಷ್ಟೇ, ಏನು ತುಂಬ ಡಿಫ್ರೆನ್ಸಲ್ಲಿ ಏನು ಸೋಲಿಲ್ಲ. ಅಲ್ಲಿಗೆ ರಮೇಶ್ ಕತ್ತಿಯವರ ಕೆಪಾಸಿಟಿ ಏನು ಅನ್ನೋದು 2014 ಪ್ರೂವ್ ಆಗಿರುತ್ತೆ. 2019 ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಕಣ್ಣು ಮುಚ್ಕೊಂಡು ಜನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಜೈಕಾರ ಹಾಕೊಂಡು ಬಂದ್ಬಿಡೋರು, ನಾಮಿನೇಷನ್ ಫೈಲ್ ಮಾಡಿರೋದು ಸಾಕಿತ್ತು. ಯಾಕೆಂದರೆ ಮೋದಿ ಅಲೆ 2019 ತುಂಬ ಪೀಕಲ್ಲಿತ್ತು. ಜೊತೆಗೆ ರಮೇಶ್ ಕತ್ತಿಯ ವೈಯಕ್ತಿಕ ವರ್ಚಸ್ ಕೂಡ ಕಳೆದ ಬಾರಿ ಸೋತವ್ರೆ ಅಲ್ಪ ಮತಗಳಲ್ಲಿ ಅನ್ನೋ ಸಿಂಪತಿ ಕಾರ್ಡ್ ಕೂಡ ಇತ್ತು. ಆದರೆ ಬಿಜೆಪಿ ಟಿಕೆಟ್ ಕೊಡಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಅವರು ರಿಸಲ್ಟ್ ಮಾಡ್ಕೋತಾರೆ ಅಂತ ಏನು ನೆಗೆಟಿವ್ ಏನು ಆಗಲ್ಲ. ಪ್ರಕಾಶ್ ಹುಕ್ಕೇರಿ ಸೋತು ಬಿಡ್ತಾರೆ 2019. ಆದರೆ ಇದೀಗ ರಮೇಶ್ ಕತ್ತಿ ಸಾಕಲ್ವಾ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಕೊಟ್ಟಿದ್ದು, ಈಗ ನನಗೆ ಮತ್ತೆ ಟಿಕೆಟ್ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ. ಇನ್ನೂ ಕೂಡ ಅಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿವೆ. ಲಕ್ಷ್ಮಣ್ ಸವದಿ ಅವ್ರ ಪುತ್ರ ಚಿದಾನಂದ ಸವದಿ ಅವರು ಕೂಡ ಸ್ಟ್ರಾಂಗ್ ಆಸ್ಪಿರೆಂಟ್ ಆಗಿದ್ದಾರೆ. ಇನ್ನೂ ಸಾಕಷ್ಟು ಹೆಸರುಗಳಿವೆ. ಇವೆಲ್ಲದರ ನಡುವೆ ಚಿಕ್ಕೋಡಿ ಕ್ಷೇತ್ರದ ಮತದಾರರು, ನೀವು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನಿಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನು, ಹಾಗೆಯೇ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಥವಾ ರಾಹುಲ್ ಗಾಂಧಿ ಅವರ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.